ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಕಂಟಿನ್ಯೂಷನ್ ಲಾಗ್. ಹಾಗೆ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಿ ಲಾಗ್ನ. ಒಂದೇ ಲಾಗಲ್ಲಿ ತೋರಿಸೋದಕ್ಕಾಗಲಿಲ್ಲ ಅಂತ 2 ಲಾಗ್ ಥರ ಮಾಡಿದೆ. ಈ ಲಾಗಲ್ಲಿ ನಾವು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಬರ್ಡ್ಸ್ನೆಲ್ಲ ನೋಡೋಣ ಅಂತ ಒಳಗಡೆ ಬಂದ್ರಿ. ಮೊದಲಿಗೆ ನಾಯಿ ಮರಿಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನೋಡಿದ್ರಲ್ಲ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟರು ಈ ನಾಯಿ ಮರಿನ. ಇಷ್ಟು ಕ್ಯೂಟಾಗಿದೆ, ಟೆಡ್ಡಿ ಥರ ಇದೆ ಅಂತ ನನ್ನ ಮಗಳು ಹೇಳಿದ್ಲು. ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಅದೇ ರೀತಿ ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ ನಾವು ಸಹ. ಹಾಗೆ ತುಂಬ ಫ್ರೆಂಡ್ಲಿಯಾಗಿತ್ತು ಕೂಡ ಅಲ್ಲಿದ್ದಿದ್ದ ಪ್ರಾಣಿಗಳಾಗಲಿ ಬರ್ಡ್ಸ್ ಆಗಲಿ ನಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿದ್ದರು. ಯೂಶ್ವಲ್ ಆಗಿ ನಾಯಿಗಳು ಬೇರೆ ಹೊಸಬ್ರ ನೋಡಿದಾಗ ಪಪ್ಪೀಸ್ ಎಲ್ಲ ಭಯ ಪಡುತ್ತೆ. ಇದು ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಬರ್ತಿತ್ತು ಎಲ್ಲರ ಹತ್ರನೂ. ಯೂಶ್ವಲಾಗಿ ನಾವು ಭಯ ಪಡ್ತಿದ್ರಿ ಅದ್ರ ಹತ್ರ ಹೋಗೋಕ್ಕೆ, ಬಟ್ ಅವು ನಮ್ಮ ಹತ್ರ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮೂವ್ ಮಾಡಿದ್ವು. ವಾವ್, ಸಚ್ ಎ ಕ್ಯೂಟ್ ಪಪ್ಪಿ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಮನೆಗೆ ತಗೊಬರೋಣ ಅನ್ನೋ ಅಷ್ಟು ಇಷ್ಟ ಆಯಿತು, ಬಟ್ ಬೇಡ, ಇಲ್ಲೇ ತುಂಬ ಚೆನ್ನಾಗಿದೆ. ಮತ್ತು ಇದೊಂದು ಪಪ್ಪಿ, ಇದು ಅಷ್ಟೇ ತುಂಬ ಕ್ಯೂಟಾಗಿತ್ತು. ಈಗ ನೆಕ್ಸ್ಟು ಅದನ್ನು ಬಿಟ್ಟು ಬರ್ಡ್ಸ್ ಕಡೆ ಹೋಗೋಣ ಬನ್ನಿ. ಅಷ್ಟರಲ್ಲಿ ನೋಡಿ, ಬರ್ಡ್ಸ್ ಕಡೆ ನಾನು ಹೋಗೋಣ ಅಂದರೆ ಇವರು ಇದನ್ನು ತೊಗೊಂಡ್ಬಿಟ್ರು. ನನಗಂತೂ ಸಖತ್ ಭಯ ಮುಟ್ಟೋದಕ್ಕೆ, ಬಟ್ ಅವರು ತುಂಬ ಧೈರ್ಯವಾಗಿ ಎತ್ಕೊಂಡ್ರು. ನನ್ನ ಮಗಳು ಎಲ್ಲ ನೋಡಿದ್ರು, ನಾನು ದೂರದಿಂದನೇ ಎಂಜಾಯ್ ಮಾಡಿದೆ ಸಾಕು ಅಂತ. ಈಗ ಬನ್ನಿ, ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈ ಬರ್ಡ್ ಬಂದು ಮಾತಾಡುತ್ತೆ, ಬಟ್ ನಾವು ಹೋದಾಗ ಅದಕ್ಕೆ ಮಾತಾಡೋ ಮೂಡಿದ್ದಿಲ್ಲ ಅಂತೆ. ಪಾಪ ನನ್ನ ಮಗಳು ತುಂಬಾ ಟ್ರೈ ಮಾಡಿದ್ಲು ಮಾತಾಡ್ಸೋದಕ್ಕೆ. ನೋಡಿ ಎಷ್ಟು ಟ್ರೈ ಮಾಡ್ತಿದ್ರು, ಅದು ಕ್ಯಾರೆ ಅಂತ ಇಲ್ಲ. ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು, ಹೊಡೆದು ಬಿಡೋಣ ಅಂತ. ಹೆಲೋ ಹೆಲೋ ಅಂತ ಪ್ಯಾರೆಟ್ ಅಂತೆಲ್ಲ ಹೇಳ್ತಿದ್ಲು. ಲಾಸ್ಟಿಗೆ ನಾನು ಟ್ರೈ ಮಾಡಿದೆ, ನನಗೇನೋ ಹೆಲೋ ಅಂತ ಒಂದು ವರ್ಡ್ ಮಾತಾಡ್ತು ಅಷ್ಟೇ. ಯೂಶ್ವಲಾಗಿ ಅದು ಮಾತಾಡುತ್ತೆ, ರೈಮ್ಸ್ ಎಲ್ಲ ಹೇಳುತ್ತೆ ಅಂತ ಹೇಳಿದ್ರು ಅವರು. ಬಟ್ ಅದಕ್ಕೋಸ್ಕರನೇ ನಾನು ಅದನ್ನು ವಿಸಿಟ್ ಮಾಡಿದ್ದು, ನೋಡಬೇಕು ಅಂತ. ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೆ, ಅದು ಯಾವ ರೀತಿ ಮಾತಾಡುತ್ತೆ ನೋಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ ಡಿಸಪಾಯಿಂಟ್ ಆಯಿತು. ಬಟ್ ಸ್ಟಿಲ್ ಹಲೋ ಅನ್ನೋ ಒಂದು ವರ್ಡ್ ಹೇಳ್ತು ನನಗಷ್ಟೇ. ಅದು ನೋಡಿ, ನಾನು ಎಷ್ಟು ಟ್ರೈ ಮಾಡ್ತಿದ್ದೀನಿ ಅದನ್ನು ಮಾತಾಡ್ಸೋಣ ಅಂತ. ಅದು ಮೋಸ್ಟ್ಲಿ ವಿಸಿಟರ್ಸ್ ಜಾಸ್ತಿ ಇರೋದ್ರಿಂದ ಭಯ ಪಟ್ಟಿದೆ ಅಂತಲೂ ಹೇಳಿದ್ರು. ಬಟ್ ನನಗೆ ರೆಸ್ಪಾನ್ಸ್ ಮಾಡ್ತಿತ್ತು, ನೋಡ್ತಿದ್ದೀರಲ್ಲ, ನಾನು ಮಾತಾಡಿದಾಗ ಅಟ್ಲೀಸ್ಟ್ ಕೇಳಿಸ್ಕೊಂಡು ರೆಸ್ಪಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು ಅದು. ಅವ್ರು ಇಟ್ಕೊಂಡು ಅದಕ್ಕೆ ಹುಡುಗಿರ ವಾಯ್ಸ್ ಅಂದರೆ ತುಂಬ ಇಷ್ಟ, ನೀವೇ ಟ್ರೈ ಮಾಡಿ ಅಂತ ಹೇಳಿದ್ರು. ನಾನು ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅದ್ರ ಜೊತೆ. ಲಾಸ್ಟಿಗೆ ಒಂದೇ ಒಂದು ವರ್ಡ್ ಹಲೋ ಹಲೋ ಅಂತ ಒಂದು 3-4 ಟೈಮ್ಸ್ ಅಂತೂ ಅಷ್ಟೇ. ಇಟ್ಸ್ ಓಕೆ, ಇದೊಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ತೊಗೊಳ್ತಾ ಇದ್ದೀನಿ. ಹಾಗೆ ಈಗ ಲಂಚ್ ಟೈಮ್ ಆಗ್ತಿದೆ ಅಂತ ಲಂಚ್ ಕಡೆ ಹೊರಟ್ರಿ. ಏನೆಲ್ಲ ಐಟಮ್ಸ್ ಇದೆ ಅಂತ ಬನ್ನಿ ತೋರಿಸ್ತೀನಿ. ಈ ಮಕ್ಕಳ ಜೊತೆ ಔಟ್ಸೈಡ್ ಬಂದಾಗ
ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಬಟ್ ತಿನ್ನೋದಕ್ಕಾಗೋದಿಲ್ಲ. ಇದೇ ಥರ ಸುಮಾರು ಜನದ್ದು ಪ್ರಾಬ್ಲಮ್ಮು. ಲಾಸ್ಟಿಗೆ ಫೈನಲಾಗಿ ಐಸ್ ಕ್ರೀಮ್ ಒಂದು ತಿಂದೆ ನಾನು. ವೆಜ್ಜು ನಾನ್ ವೆಜ್ ಎಲ್ಲನೂ ಇತ್ತು, ತಿನ್ನೋಣ ಅಂದ್ಕೊಂಡೆ ಬಟ್ ಏನೋ ಔಟ್ಸೈಡ್ ಬಂದಾಗ ಊಟನೇ ಸೇರೋದಿಲ್ಲ, ಅದು ಯಾಕೋ ಗೊತ್ತಿಲ್ಲ. ನೋಡಿದ್ರಲ್ಲ ಯಾವ್ಯಾವ ಐಟಮ್ಸ್ ಇದೆ ಅಂತ ಮೆನು ಕೂಡ ತೋರಿಸ್ತಾ ಇದ್ದೀನಿ. ಇದೆಲ್ಲ ವೆಜ್ಜು. ಬನ್ನಿ ಈಗ ನಾನ್ ವೆಜ್ ಚಿಕನ್ ಸೂಪ್ ಇದೆ, ಪೆಪ್ಪರ್ ಡ್ರೈ ಇದೆ, ಬಿರಿಯಾನಿ ಇದೆ. ಸದ್ಯಕ್ಕೆ ತಿಂದಿದ್ದು ಸಾಕು ಅಂತ ಹೊರಗಡೆ ಬಂದ್ರಿ. ನಮ್ಮ ಹಸ್ಬೆಂಡ್ ಎಲ್ಲೋದ್ರೂ ಸ್ಪ್ರೈಟ್ ಬಾಟ್ಲ್ ಎತ್ಕೊಂಡು ಕುತ್ಕೊಳ್ತಾರೆ. ನಾನು ಸ್ವಲ್ಪ ಫೋಟೋಸು ವಿಡಿಯೋಸ್ ತೊಗೊಳ್ಳೋಣ ಅಂತ ಟ್ರೈ ಮಾಡ್ತಿದ್ದೆ. ನೋಡಿದ್ರಲ್ಲ ಈ ಫೋಟೋ ತುಂಬ ಇಷ್ಟ ಆಯಿತು ನನಗೆ, ಆಗಲೇ ಬಂದಿದ್ದು. ಹಾಗೆ ಮತ್ತೆ ಅಡ್ವೆಂಚರಸ್ ಗೇಮ್ಸ್ ಕಡೆ ಬಂದ್ರಿ. ನಮ್ಮ ಹಸ್ಬೆಂಡ್ ಏನೋ ಟ್ರೈ ಮಾಡ್ತಿದ್ದಾರೆ, ಅದನ್ನೆಲ್ಲ ಟ್ರೈ ಮಾಡೋ ಸಾಹಸ ನನಗೆ ಬೇಡ ಅಂತ ನಾನು ಕೆಳಗಿಂದ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಅದು ತುಂಬ ಹೈಟ್ ಇದೆ. ಸೊ ನಾನು ಮೇಲೆ ಹೋಗಿ ಇಳಿಸಿ ಅಂದರೆ ಅಲ್ಲಿ ಯಾರೂ ಇಳಿಸೋರು ಇರೋದಿಲ್ಲ. ಅದಕ್ಕೆ ಬೇಡ, ನೀವು ಟ್ರೈ ಮಾಡಿ ಫಸ್ಟು ಸೇಫಾಗಿ ಕೆಳಗಡೆ ಬಂದಮೇಲೆ ಯೋಚನೆ ಮಾಡ್ತೀನಿ ಅಂದೆ. ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಅವ್ರನ್ನ ಇಲ್ಲಿ ಕಳಿಸಿದ್ದೀನಿ. ಅವರು ಎಂಜಾಯ್ ಮಾಡ್ತಿದ್ದಾರೆ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಈ ಪುಟಾಣಿ ಮಕ್ಕಳನ್ನ ಕರ್ಕೊಂಡೋದ್ರೆ ಚೆನ್ನಾಗೂ ಇರುತ್ತೆ. ಒಂದು ಕಡೆ ಅಡ್ವಾಂಟೇಜ್ ಇದೆ, ಒಂದು ಕಡೆ ಡಿಸಡ್ವಾಂಟೇಜು ಇದೆ. ಬಟ್ ನನಗಿಲ್ಲಿ ಕರ್ಕೊಂಡು ಹೋಗಲೇಬೇಕು, ಎಲ್ಲೂ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ನಮ್ಮ ಮಕ್ಕಳು ಅಲ್ವಾ. ನೋಡಿರಿ ಅಷ್ಟೊತ್ತಿಗೆ ಒಂದು ರೌಂಡ್ ಬಂದು ಇದು ಸೆಕೆಂಡ್ ರೌಂಡ್ ಇದರ ಮೇಲೆ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಸಾಹಸ ಮಾಡಬೇಕಾ, ಇದು ಬೇಕಿತ್ತ ಅಂತ ರೇಗಿಸ್ತಿದ್ದೆ ನಾನು. ಬಟ್ ಅವರು ಮಾಡ್ತಿದ್ರು, ಅವರ ಎನರ್ಜಿ ಲೆವೆಲ್ ಅದು. ನನಗಂತೂ ಬೇಡ ಅಂತ ಫಿಕ್ಸ್ ಆಗೋಯಿತು ಮೆಂಟಲಿ. ವಾವ್ ಚೆನ್ನಾಗಿದೆ, ಹೋಗೋಣ ಅಂತ ಒಂದು ಕಡೆ ಅನಿಸುತ್ತೆ. ಅಲ್ಲೋಗಿ ಭಯ ಆದರೆ ಏನು ಮಾಡೋದು ಅನಿಸುತ್ತೆ. ಈಗ ನೋಡಿ ಅವರು ಅಲ್ಲಿಗೆ ಬಂದರು, ಈ ಕಡೆಯಿಂದ ಹೋಗಿ ಆ ಕಡೆ ಬಂದರು. ಇನ್ನೂ 2 ರೌಂಡ್ ಇದೆ. ಇಲ್ಲಿ ಬಂದರು ನೋಡಿ, ಇದ್ರ ಮೇಲೆ ಬರಬೇಕು. ಬೇಕಾ ಇಷ್ಟೊಂದು ಕಷ್ಟ ಅನಿಸ್ತಿತ್ತು ಮನಸ್ಸಲ್ಲಿ. ಸದ್ಯಕ್ಕೆ ಅವರು ಮಾಡಲಿ, ನಾವು ನೋಡೋಣ ಅನ್ನೋ ಇದಕ್ಕೆ ಬಂದಿದ್ರಿ. ಫೈನಲಾಗಿ ಹೇಗೋ ಮುಗಿಸಿದ್ರು. ಈಗ ವಾಲ್ ಕ್ಲೈಂಬಿಂಗ್ ಕಡೆ ಬಂದ್ರಿ. ನನ್ನ ಟ್ರೈ ಮಾಡು ಅಂದರು. ನನಗೆ ಯಾಕೋ ಬೇಕಾಗಿಲ್ಲ ಅನಿಸ್ತು. ಬಟ್ ನಮ್ಮ ಹಸ್ಬೆಂಡು ಫುಲ್ ಎನರ್ಜಿಯಿಂದ ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ ನೋಡಿ. ಬಟ್ ಅವ್ರು ಮಾಡಲ್ಲ, ಹಾಫ್ ವೇಗೆ ವಾಪಸ್ ಬರ್ತಾರೆ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲಿ ಡಿಸಪಾಯಿಂಟ್ ಆಗಿಬಿಡುತ್ತೆ. ರೀಚ್ ಆಗಿ ಅಲ್ಲಿ ಮೇಲೆ ಬೆಲ್ಲಿರುತ್ತೆ, ಬೆಲ್ನ ಕ್ಲಿಕ್ ಮಾಡಿ ಡೌನ್ಗೆ ಬಂದೇ ಬಿಟ್ಟರು. ನನಗೂ ಗೊತ್ತೇ ಇದ್ದಿಲ್ಲ ಇವರು ಇಷ್ಟೆಲ್ಲ ಎನರ್ಜೆಟಿಕ್ ಆಗಿದ್ದಾರೆ. ಮನೇಲಿ ಒಂದು ಕೆಲಸ ಹೇಳಿದ್ರು ಮಾಡಲ್ಲ, ಇವಾಗ ಮಾತ್ರ ಇಷ್ಟು ಎನರ್ಜಿ ಇದೆ ಅಂತ. ನೋಡ್ತಿದ್ದೀರಲ್ಲ, ವಾ ನೆಕ್ಸ್ಟ್ ಟೈರ್ ಕ್ಲೈಂಬಿಂಗ್ ಇರುತ್ತೆ ಹಿಂದೆಗಡೆ, ಬನ್ನಿ ನೋಡಿಸ್ತೀನಿ. ಇದಾದರೂ ಟ್ರೈ ಮಾಡ್ತೀಯಾ ಹತ್ತತೀಯಾ ಅಂತ ನಮ್ಮ ಯಜಮಾನರು ರೇಗಿಸ್ತಾ ಇದ್ರು. ಇಲ್ಲ, ನಾನು ಫುಲ್ ಎನರ್ಜಿ ಇದೆ, ಹತ್ತತೀನಿ, ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಅಂತ ಬಂದೆ. ಫಸ್ಟಿಗೆ ಅದನ್ನು ನೋಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಹಸ್ಬೆಂಡ್ನೇ ಕಳಿಸ್ದೆ, ನೀವು ಹೋಗಿ ಫಸ್ಟ್ ಟ್ರೈ ಮಾಡಿ, ಕರೆಕ್ಟಾಗಿದೆ ಅಂದರೆ ನಾನು ಬರ್ತೀನಿ ಅಂತ. ಅವ್ರೋಗಿ ಟ್ರೈ ಮಾಡಿದ್ರು. ತುಂಬ ಈಸಿ ಇದೆ, ಹೋಗು ಅಂದರು. ಓಕೆ ಅಂತ ಧೈರ್ಯ ಮಾಡಿ ಈಗ ಹತ್ತಾ ಇದ್ದೀನಿ. ನೋಡೋಣ ಬನ್ನಿ ಫಿನಿಷ್ ಮಾಡ್ತೀನಾ ಇಲ್ಲ ಅಂತ. ತುಂಬ ಕಷ್ಟ ಅಂತೇನು ಅನಿಸಿಲ್ಲ ಒಂದು ಸ್ವಲ್ಪ ಹೋಗೋವರೆಗೂ. ಆಮೇಲೆ ಯಾಕೋ ಮನಸ್ಸಿಗೆ ನನಗೆ ಬೇಕಾ ಇದು, ಏನಾದರೂ ಆದರೆ ಏನು ಮಾಡೋದು ಅಂತ ತುಂಬ ಥಾಟ್ಸು ಮೈಂಡ್ನಲ್ಲಿ ಓಡ್ತಿತ್ತು. ಸೊ ಫೈನಲಿ ಅರ್ಧ ಹತ್ತಿದ್ದೀನಿ. ಇನ್ನು ಮೇಲೆ ಹತ್ತುತ್ತೀನ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ನೋಡ್ತಿರೋರು ನಿಮ್ಗೆ ಏನು ಅನಿಸ್ತಿದೆ, ನಾನು ರೀಚ್ ಆಗ್ತೀನಿ ಮೇಲೆ, ಫುಲ್ ಕಂಪ್ಲೀಟ್ ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನಾನು ಮೇಲೆ ಫುಲ್ ಅದು ವಿಡಿಯೋ ಆಗ್ತಿಲ್ಲ. ಸೊ ಹತ್ತಿದಿನ ಇಲ್ಲ ಅಂತ ನಿಮಗೆ ಬಿಡ್ತಾ ಇದ್ದೀನಿ. ನಾಟ್ ಬ್ಯಾಡ್, ಗುಡ್. ಕೇಳಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ. ನಾಟ್ ಬ್ಯಾಡ್, ಗುಡ್ ಅಂತ ಹೇಳಿದ್ರು. ಬಟ್ ತುಂಬಾ ಚೆನ್ನಾಗಿತ್ತು. ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೆ ನಾನು ಮಾತ್ರ, ಏನೂ ಆಡ್ದೇ ಟಯರ್ಡ್ ಆಗಿದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಸುಮಾರು ಇವೆ. ಬಟ್ ಟೈಮ್ ಆಗ್ತಿದೆ, ಅದರಿಂದ ಎಲ್ಲನೂ ಕವರ್ ಮಾಡೋಕ್ಕಾಗ್ತಿಲ್ಲ. ಅದರಲ್ಲಿ ಈಗ ರೈನ್ ಡ್ಯಾನ್ಸ್ ಅಂತ ಇದೆಯಲ್ಲ, ಅದು ಬಂದು ಒಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮ್ ಮಿಸ್ ಮಾಡಿದ್ರೆ ಮತ್ತೆ ಪ್ಲೇ ಮಾಡಲ್ಲ ಅವರು. ಸೊ ಆಲ್ರೆಡಿ ಟೈಮ್ ತುಂಬ ಡಿಲೇ ಆಯಿತು ಅಂತ ಹೋದೆ. ಇಲ್ಲಡಿ ಬಾತುಕೋಳಿಗಳು ಎಷ್ಟು ಚೆನ್ನಾಗಿವೆ ಅಲ್ಲ. ಡ್ರೆಸ್ ಚೇಂಜ್ ಮಾಡೋಷ್ಟು ಟೈಮು ಇದ್ದಿಲ್ಲ ಮಕ್ಕಳಿಗೆ, ಡೈರೆಕ್ಟಾಗಿ ಹಂಗೆ ಓಡೋಗ್ಬಿಟ್ವು ಅವು. ನೋಡ್ತಿದ್ದೀರಲ್ಲ, ಯಾಕಂದರೆ ಅದು ಇನ್ನೊಂದು 2-3 ಮಿನಿಟ್ಸ್ ಇರ್ತಿತ್ತು ಅಷ್ಟೇ ರೈನ್ ಡ್ಯಾನ್ಸು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ರೈನ್ ಡ್ಯಾನ್ಸಲ್ಲಿ.
ಯಾವ ರೀತಿ ಇತ್ತು ರೈನ್ ಡ್ಯಾನ್ಸು ಅಂತ. ಅಷ್ಟೇ ಅಲ್ಲ, ಈಗ ಸ್ವಿಮ್ಮಿಂಗ್ ಪೂಲ್ ಕಡೆ ಬಂದಿದ್ದೀರಿ. ಸ್ವಿಮ್ಮಿಂಗ್ ಪೂಲಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಅಲ್ಲಿ ಔಟಿಂಗ್ ಬಂದಿರೋರ ಜೊತೆ ಎಲ್ಲ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೆರ್ತೋದ್ರು ನೋಡಿ. ಅವ್ರ ಜೊತೆ ಆಟ ಆಡ್ಕೊಂಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಮಕ್ಕಳು ಅಂದರೆ ಯಾರಿಗಿಷ್ಟ ಆಗೋದಿಲ್ಲ. ಅದರಲ್ಲಿ ನಮ್ಮ ಮಕ್ಕಳು ಕ್ಯೂಟಾಗಿ ಎಲ್ಲರ ಜೊತೆ ಬೇಗ ಮಿಂಗಲ್ ಆಗೋದ್ರು. ನನಗಂತೂ ತುಂಬ ಖುಷಿ ಆಯಿತು. ನೋಡ್ತಿದ್ದೀರಲ್ಲ, ಏನೋ ಒಂಥರ ಫ್ಯಾಮಿಲಿ ಟೈಮ್ ಅಂದರೆ ತುಂಬ ಎಂಜಾಯ್ ಮಾಡಿದ್ರಿ ಎಂಟೈರ್ ಡೇ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ. ಮಕ್ಕಳ ಜೊತೆ ಇರಿಟೇಟ್ ಆದ್ರೂ ಮತ್ತೆ ಖುಷಿಯಾಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಈಗ ಸಂಜೆ ಆಗ್ತಾ ಇದೆ, ಚಳಿ ಸಹ ಸ್ಟಾರ್ಟ್ ಆಗ್ತಿದೆ. ಆದರೂ ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ದೀರಿ. ಒಳಗಡೆ ಇದ್ದಾಗ ಚೆನ್ನಾಗಿರುತ್ತೆ. ಸ್ವಿಮ್ಮಿಂಗ್ ಪೂಲಿಂದ ಈಚೆ ಬಂದರೆ ಚಳಿ ಜಾಸ್ತಿ ಆಗುತ್ತೆ. ಮನೆಗೆ ಹೋಗೋ ಟೈಮ್ ಸಹ ಹತ್ರ ಬರ್ತಾ ಇದೆ. ಲಾಸ್ಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಇಲ್ಲಿ. ಬಟ್ ನಾವು ಸ್ನ್ಯಾಕ್ಸ್ ಕೂಡ ಬೇಡ ಅಂತ ಪೂಲಲ್ಲೇ ಆಟ ಆಡ್ಕೊಂಡಿದ್ದೀರಿ. ಮಕ್ಕಳು ಅಷ್ಟೇ ಪೂಲಿಂದ ಈಚೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು. ಅವ್ರಿಗೇನೋ ಖುಷಿಯಾಗೋಗಿದೆ. ಮಗಳು ಅಂತೂ ಅವರಪ್ಪ ಹತ್ರ ಇದ್ದೋದ್ಲು. ಇನ್ನು ಹೇಳೋದೇ ಬೇಡ, ಮಗ ನನ್ನ ಜೊತೆ ಇದ್ದೋದ. ಪಾಪುಗೂ ಅಷ್ಟೇ ತುಂಬ ಖುಷಿ ಆಯಿತು. ಅಷ್ಟೆಲ್ಲ ಅವಳು ಕೂಡ ಅಲ್ಲಿರೋರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು. ತಂದೆ ಮಗಳು ಬಾಂಡಿಂಗ್ ಜಾಸ್ತಿ ಆಗ್ತಿದೆ. ನಾನು ನನ್ನ ಮಗ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಒಂದು ಕಣ್ಣು ಇಟ್ಟಿದ್ದೀರಿ. ಇಲ್ಲ ನೋಡಿ, ಇಲ್ಲಿ ಅವ್ರದ್ದೇನು ಬಾಂಡಿಂಗು, ನಂದು ನನ್ನ ಮಗಂದು ಅದೇನೋ ಒಂಥರ ಅಲ್ಲ, ತಾಯಿ ಮಗನೇ ಒಂದು ಸ್ವಲ್ಪ ಕ್ಲೋಸು. ಹೌದು, ನಾನು ನನ್ನ ಮಗನೂ ಅಷ್ಟೇ ತುಂಬಾ ಆಟ ಆಡಿದ್ರಿ. ಫೈನಲಿ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ನನ್ನ ಮಗ ನಿಮಗೆ ಹೇಳೇ ಬಿಟ್ಟ. ಈಗ ಮನೆಗೆ ಹೊರಡೋ ಟೈಮ್ ಆಗಿದೆ. ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ ಅಂತ ಹೋಗ್ತಿದ್ದೀರಿ. ಇದಾಗಿತ್ತು ನಮ್ಮ ಇವತ್ತಿನ ದಿನ, ಎ ಡೇ ಇನ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ದ ಚಾನಲ್.